ದಿನಾಂಕ ನಾಳೆ ಸೋಮವಾರ 23ರಂದು ನಾಮಪತ್ರಕ್ಕೆ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಇರೋದ್ರಿಂದ ನಾನು ಮತ್ತೊಮ್ಮೆ ನಾಳೆ ಪಕ್ಷೇತರನಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಮೊನ್ನೆ ದಿನಾಂಕ ಗುರುವಾರದಂದು ನಾನು ಕಾಂಗ್ರೆಸ್ ಪಕ್ಷದ ಏನು ಆಕಾಂಕ್ಷಿ ಅಭ್ಯರ್ಥಿ ಅಂತ ಹೇಳಿ ನಾಮಪತ್ರ ಸಲ್ಲಿಸಿದ್ದೆ. ಆ ಸಲ್ಲಿಕೆ ಆದ ನಂತರ ಮತ್ತೆ 23ರಂದು ಕೊನೆ ಇರುವುದರಿಂದ ನಾಳೆ ಮತ್ತೊಂದು ಸಾರಿ ನಾಮಪತ್ರ ಪಕ್ಷೇತರನಾಗಿ ಸಲ್ಲಿಸ್ತಾ ಇದ್ದೇನೆ. ಕಾರಣ ನಾನು ಪಕ್ಷದ ಒಬ್ಬ ಕಟ್ಟಾಳು 34-33 ವರ್ಷದ ಕಾರ್ಯಕರ್ತನಾಗಿ ನಾನು ಪಕ್ಷದಲ್ಲಿ ದುಡಿದಿದ್ದರಿಂದ ಪಕ್ಷ ನನಗೆ ಟಿಕೆಟ್ ಕೊಡ್ತಿದ್ದಂತಕ್ಕಂಥ ಒಂದು ಬಹಳ ಅಪಾರ ನಂಬಿಕೆ ಭರವಸೆ ಇಟ್ಕೊಂಡಿದ್ದೆ. ಅದು ಯಾವುದೂ ಹಿಡಿಯೋದಿಲ್ಲ. ಯಾಕೋ ಕಾರಣಾಂತರಗಳು ಗೊತ್ತಿಲ್ಲ. ಜಿಲ್ಲಾಧ್ಯಕ್ಷರು ಮತ್ತು AICC ಕಾರ್ಯದರ್ಶಿಗಳು ಅವರಿಗೆ ನಾನು ಮನವಿ ಪತ್ರ ಸಲ್ಲಿಸಿ ಬಂದಿದ್ದೆ. ಆ ಪತ್ರ ಬಹುಶಃ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ KPCC ಅಧ್ಯಕ್ಷರಂತ DK ಶಿವಕುಮಾರ್ ಸಾಹೇಬರಿಗೆ ಅದು ತಲುಪಿಸಲಿಲ್ಲ. ಬರೀ 2 ಮಾತ್ರ ಹೆಸರುಗಳನ್ನ ಸೂಚಿಸಿ ಅಂತೇಳಿ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ನನ್ನ ಪತ್ರ ಮನವಿ ಪತ್ರನ ಯಾಕೆ ಸಲ್ಲಿಸಿಲ್ಲೋ ಕಾರಣಾಂತರ ಗೊತ್ತಿಲ್ಲ. ಏನು ನಾವು ಅವರ ದೃಷ್ಟಿಯೊಳಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅದು ನನಗೆ ಭಾಳ ನೋವು ತಂದದ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನ ಅವ್ರನ್ನ ದುಡಿಮೆಯಿಂದ ಗುರುತಿಸಿ ಅವ್ರಿಗೆ ಅವಕಾಶ ಮಾಡಿಕೊಡ್ತದಂತಕ್ಕಂಥ ಬಹಳ ಅಚ್ಚರ ನಂಬಿಕೆ ಇಟ್ಕೊಂಡಿದೆ. ಇವತ್ತು ಇಡೀ ಬಾಗಲಕೋಟೆ ನಗರದಲ್ಲಿ ತಾಲೂಕಿನಲ್ಲಿ ನನ್ನಂತ ಒಬ್ಬ ಸಾಮಾಜಿಕ ಸೇವಾ ಕಾರ್ಯಕರ್ತನಾಗಿ ಪಕ್ಷದ ಕಟ್ಟಾಳು ಕಾರ್ಯಕರ್ತನಾಗಿ ದುಡಿದಿಂದ ನನ್ನ ಗುರುತಿಸುವಂತ ಒಂದು ಸಾಮರ್ಥ್ಯ ಇದ್ರೂ ಕೂಡ ನಮ್ಮನ್ನು ಪಕ್ಷ ಗುರುತಿಸ್ತಿಲ್ಲ. ನಮಗ ಯಾಕೋ ಒಂಥರ ನೋವಾಗ್ಯದ. ಆ ಒಂದು ದೃಷ್ಟಿಯಲ್ಲಿ ನಾನು ಎಲ್ಲ ಸಮಾನ ಮನಸ್ಕರ ಗೆಳೆಯರಿಗೆ, ಸಹೋದರರಿಗೆ, ಬಾಗಲಕೋಟೆ ಎಲ್ಲ ಯುವ ಜನತೆಗೆ ಮತ್ತು ಹಿರಿಯರಿಗೆ ಮತ್ತು ತಾಯಂದಿರಿಗೆಲ್ಲ ನಾನು ಚರ್ಚೆ ಮಾಡಿಕೊಂಡು ಅವರೆಲ್ಲ ಒಂದು ಅಭಿಪ್ರಾಯನ ತಗೊಂಡು ನಾನು ಗಟ್ಟಿ ಮನಸ್ಸು ಮಾಡಿ ನಾಳೆ ಪಕ್ಷೇತರನಾಗಿ ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ನಾನು ಇದು ಮಾಧ್ಯಮ ಮುಖಾಂತರ ಮಾಧ್ಯಮ ಸ್ನೇಹಿತರಿಗೆ ಮತ್ತು ತಮಗೆಲ್ಲ ಸಮಸ್ತ ಬಾಗಲಕೋಟೆ ಜನತೆಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ನನಗೇನಾದ್ರೂ ಅವಕಾಶ ಸಿಕ್ಕರೆ ಚುನಾವಣೆ ನಿಲ್ಲಬೇಕಂತ ಹೇಳಿ ತಾವೇನು ಬೆಂಬಲ ಕೊಟ್ಟು ನಿಲ್ಲಿಸ್ತಾ ಇದ್ದೀರಿ, ಅವಕಾಶ ಸಿಕ್ಕರೆ ನಿಮ್ಮ ಸಹೋದರನಾಗಿ ನಿಮ್ಮ ಮಗನಾಗಿ ನನ್ನ ಸ್ವೀಕಾರ ಮಾಡಿ ನನಗೆ ಮತ ಹಾಕಿ ಈ ಬಾಗಲಕೋಟೆ ಮತಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡ್ರಿ. ನಿಮ್ಮ ಮಗನಾಗಿ ಸಹೋದರನಾಗಿ ನನ್ನ ಜೀವನ ಕೊನೆ ಉಸಿರಿವರೆಗೂ ನಾನು ಸೇವೆ ಮಾಡಿ ಈ ಬಾಗಲಕೋಟೆಗೆ ಮತ್ತು ನಿಮಗೆಲ್ಲ ಗೌರವ ತರುವಂತ ನಿಟ್ಟಿನೊಳಗಡೆ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಬಹಳ ನಂಬಿಕೆ ಭರವಸೆ ಇಟ್ಕೊಂಡು ತಮಗೆ ನಾನು ಮಾತು ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಮತ್ತೊಮ್ಮೆ ತಮ್ಮನ್ನು ಕೈ ಮುಗಿದು ವಿನಂತಿ ಮಾಡ್ತೀನಿ. ನಮಸ್ಕಾರ.